ನಮಸ್ಕಾರ ಸ್ನೇಹಿತರೆ. ಇಂದು ನಾವು ನೋಡೋದು ಸಾಮಾನ್ಯ ನಟನ ಕಥೆಯಲ್ಲ. ಲಕ್ಷಾಂತರ ಅಭಿಮಾನಿಗಳ ಹೃದಯದಲ್ಲಿ ರಾಜನಾಗಿ ಬದುಕುತ್ತಿರುವ ಒಬ್ಬ ವ್ಯಕ್ತಿಯ ಅದ್ಭುತ ಪಯಣ. ಇದು ವಿಜಯ್ ಅವರ ಸಿನಿಮಾಟಿಕ್ ಜೀವನ ಕಥೆ. 1974ರ ಜೂನ್ 22 ಚೆನ್ನೈ ನಗರದಲ್ಲಿ ಒಂದು ಮಗು ಜನಿಸಿತು. ಆ ಮಗುವಿನ ಹೆಸರು ಜೋಸೆಫ್ ವಿಜಯ್. ಅವರ ತಂದೆ ಖ್ಯಾತ ನಿರ್ದೇಶಕ ಎಸ್.ಎ. ಚಂದ್ರಶೇಖರ್, ತಾಯಿ ಶೋಭಾ, ಗಾಯಕಿ. ಸಿನಿಮಾ ಕುಟುಂಬದಲ್ಲಿ ಹುಟ್ಟಿದರೂ ವಿಜಯ್ ಜೀವನ ಸುಲಭವಾಗಿರಲಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಮೌನ ಸ್ವಭಾವದ ಹುಡುಗ, ಯಾರೊಂದಿಗೂ ಹೆಚ್ಚು ಮಾತನಾಡುತ್ತಿರಲಿಲ್ಲ. ಆದರೆ ಅವನ ಕಣ್ಣಿನಲ್ಲಿ ದೊಡ್ಡ ಕನಸುಗಳಿದ್ದವು. ಒಂದು ದಿನ ಅದೇ ಮೌನ ಹುಡುಗ ಲಕ್ಷಾಂತರ ಜನರ ಹೃದಯ ಗೆಲ್ಲುತ್ತಾನೆ ಎಂದು ಆಗ ಯಾರಿಗೂ ಗೊತ್ತಿರಲಿಲ್ಲ. ಹೋರಾಟದ ಆರಂಭ. ಬಾಲನಟನಾಗಿ ಕೆಲ ಸಿನಿಮಾಗಳಲ್ಲಿ ಕಾಣಿಸಿಕೊಂಡ ವಿಜಯ್ ನಂತರ ನಾಯಕನಾಗಿ ಸಿನಿರಂಗಕ್ಕೆ ಬಂದರು. ಆದರೆ ಮೊದಲ ಸಿನಿಮಾಗಳು ದೊಡ್ಡ ಯಶಸ್ಸು ಕಾಣಲಿಲ್ಲ. ಜನರು ಟೀಕೆ ಮಾಡಿದರು, ಇವನು ಹೀರೋ ಆಗಲಾರನು ಎಂದು ಹೇಳಿದರು. ಆ ಮಾತುಗಳು ಯಾರನ್ನಾದರೂ ಕುಗ್ಗಿಸಬಹುದಿತ್ತು. ಆದರೆ ವಿಜಯ್ ಮೌನವಾಗಿ ಪರಿಶ್ರಮ ಮುಂದುವರಿಸಿದರು. ಪ್ರತಿ ಸೋಲನ್ನೂ ಪಾಠವನ್ನಾಗಿ ಮಾಡಿಕೊಂಡರು. ಪ್ರತಿ ದಿನವೂ ತಮ್ಮನ್ನೇ ಮತ್ತಷ್ಟು ಉತ್ತಮಗೊಳಿಸಿದರು. ಅವರಿಗೆ ಗೊತ್ತಿತ್ತು, ಯಶಸ್ಸು ಒಂದೇ ದಿನದಲ್ಲಿ ಸಿಗುವುದಿಲ್ಲ ಎಂದು. ಒಬ್ಬ ಯೋಧನಂತೆ ವಿಜಯ್ ತಮ್ಮ ಕನಸಿಗಾಗಿ ಹೋರಾಟ ಮುಂದುವರಿಸಿದರು. ತಳಪತಿಯ ಉದಯ. 1990ರ ದಶಕದ ಕೊನೆಯಲ್ಲಿ ವಿಜಯ್ ಸಿನಿಮಾಗಳು ಯುವಕರ ಹೃದಯ ಗೆಲ್ಲಲು ಆರಂಭಿಸಿತು. ಅವರ ನೃತ್ಯ, ಅವರ ಸ್ಟೈಲ್, ಅವರ ಡೈಲಾಗ್ ಡೆಲಿವರಿ ಎಲ್ಲವೂ ವಿಭಿನ್ನವಾಗಿತ್ತು. ಒಂದು ಸಮಯದಲ್ಲಿ ತಮಿಳುನಾಡಿನ ಎಲ್ಲೆಡೆ ಒಂದು ಹೆಸರು ಮಾತ್ರ ಕೇಳಿಸಿತು: ತಳಪತಿ ವಿಜಯ್. ಚಿತ್ರಮಂದಿರಗಳ ಮುಂದೆ ಸಾವಿರಾರು ಅಭಿಮಾನಿಗಳು, ಕಟೌಟ್ಗಳಿಗೆ ಹಾಲಿನ ಅಭಿಷೇಕ, ಪ್ರತಿ ಸಿನಿಮಾ ಹಬ್ಬದಂತೆ. ಒಮ್ಮೆ ಟೀಕೆಗೆ ಗುರಿಯಾದ ಹುಡುಗ ಈಗ ಜನರ ಹೃದಯದ ರಾಜನಾಗಿದ್ದ. ಜನರ ಹೀರೋ ಮತ್ತು ದಾಖಲೆಗಳ ರಾಜ. ವಿಜಯ್ ಕೇವಲ ನಟನಾಗಿರಲಿಲ್ಲ, ಜನರ ಮನಸ್ಸು ಅರ್ಥ ಮಾಡಿಕೊಳ್ಳುವ ವ್ಯಕ್ತಿಯಾಗಿದ್ದರು. ಬಡ ಮಕ್ಕಳ ಶಿಕ್ಷಣಕ್ಕೆ ಸಹಾಯ, ಅಗತ್ಯವಿರುವವರಿಗೆ ನೆರವು, ಅಭಿಮಾನಿಗಳೊಂದಿಗೆ ಆತ್ಮೀಯತೆ ಇವೆಲ್ಲವೂ ಅವರನ್ನು ಮತ್ತಷ್ಟು ದೊಡ್ಡ ವ್ಯಕ್ತಿಯನ್ನಾಗಿಸಿತು. ಅವರ ಸಿನಿಮಾಗಳು ಕೇವಲ ಮನರಂಜನೆಯಲ್ಲ, ಅವುಗಳಲ್ಲಿ ಸಮಾಜಕ ಸಂದೇಶವೂ ಇತ್ತು. ಗಿಲ್ಲಿ, ತುಪಾಕಿ, ಮರ್ಸಲ್, ಮಾಸ್ಟರ್, ಲಿಯೋ ಪ್ರತಿ ಸಿನಿಮಾ ಹೊಸ ದಾಖಲೆ ಬರೆದಿತು. ಅಭಿಮಾನಿಗಳಿಗೆ ಅವರು ಕೇವಲ ನಟನಲ್ಲ, ಒಂದು ಭಾವನೆ. ರಾಜಕೀಯದ ದಾರಿ ಮತ್ತು ಅಂತಿಮ ಸಂದೇಶ. ಸಿನಿಮಾದಲ್ಲಿ ಶಿಖರ ತಲುಪಿದ ವಿಜಯ್ ಜನರಿಗಾಗಿ ಇನ್ನಷ್ಟು ದೊಡ್ಡ ಕನಸು ಕಾಣಲು ಆರಂಭಿಸಿದರು. ಅವರ ಭಾಷಣಗಳು, ಯುವಕರಿಗೆ ಕೊಟ್ಟ ಸಂದೇಶಗಳು ಎಲ್ಲವೂ ಹೊಸ ಬದಲಾವಣೆಯ ಸೂಚನೆ ನೀಡಿತು. ನಂತರ ಅವರು ರಾಜಕೀಯ ಪ್ರವೇಶದ ಘೋಷಣೆ ಮಾಡಿದರು. ಒಬ್ಬ ನಟನಿಂದ ಜನನಾಯಕನಾಗುವ ಪ್ರಯಾಣ ಆರಂಭವಾಯಿತು. ಇಂದು ವಿಜಯ್ ಎಂಬ ಹೆಸರು ಕೇವಲ ಒಬ್ಬ ವ್ಯಕ್ತಿಯ ಹೆಸರಲ್ಲ, ಅದು ಪರಿಶ್ರಮದ ಸಂಕೇತ, ಮೌನದಿಂದ ಗೆದ್ದ ಸಾಧನೆಯ ಕಥೆ. ಒಮ್ಮೆ ಟೀಕೆಗೆ ಗುರಿಯಾದ ಹುಡುಗ ಇಂದು ಕೋಟ್ಯಾಂತರ ಹೃದಯಗಳ ತಳಪತಿಯಾಗಿದ್ದಾನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್